ಒಮ್ಮೆ ನಿಮ್ಮ ಜೀವನವನ್ನು ನೆನಪಿಸಿಕೊಳ್ಳಿ. ನೀವು ಯಾರಿಗಾದರೂ ಹೃದಯಪೂರ್ವಕವಾಗಿ ಒಳ್ಳೆಯದನ್ನು ಮಾಡಿದ್ದೀರಾ, ಆದರೆ ಪ್ರತಿಯಾಗಿ ಸಿಕ್ಕಿದ್ದು ನಿರ್ಲಕ್ಷ್ಯ, ಮೋಸ, ನೋವು. ಯಾರನ್ನಾದರೂ ನಿಮ್ಮವರೆಂದು ನಂಬಿ ಕೊನೆಗೆ ಅದೇ ವ್ಯಕ್ತಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದಾರೆಯೇ? ಹಾಗಿದ್ದರೆ ಇಂದು ಕೇಳಲಿರುವ ಈ ಮಾತುಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಕೊನೆಯವರೆಗೂ ಕೇಳಿ, ಯಾಕೆಂದರೆ ಈ ವಿಡಿಯೋ ನಿಮ್ಮ ಕಣ್ಣುಗಳನ್ನು ತೆರೆಸಬಹುದು. ನೀವು ಎಷ್ಟು ಒಳ್ಳೆಯವರಾಗಿದ್ದರೂ ಕೆಲವು ಜನರು ನಿಮ್ಮನ್ನು ದ್ವೇಷಿಸುತ್ತಾರೆ. ಯಾಕೆ ಗೊತ್ತಾ? ಯಾಕೆಂದರೆ ಎಲ್ಲರಿಗೂ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ಇರುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಒಂದು ವಿಷಯವನ್ನು ಕಲಿಯಿರಿ. ಯಾರಾದರೂ ನಿಮ್ಮ ಜೊತೆ ಇರಲಿ ಅಥವಾ ಇಲ್ಲದಿರಲಿ, ನಿಮ್ಮ ಮನಸ್ಸಿನ ಶಾಂತಿ ಮಾತ್ರ ಯಾರ ಮೇಲೂ ಅವಲಂಬಿತವಾಗಿರಬಾರದು. ಜನರು ಹೇಳುತ್ತಾರೆ ಒಳ್ಳೆಯವನಾಗಿರು, ಆದರೆ ಯಾರೂ ಹೇಳುವುದಿಲ್ಲ ಅತಿಯಾಗಿ ಒಳ್ಳೆಯವನಾಗಬೇಡ. ಯಾಕೆಂದರೆ ನಮ್ಮ ಅತಿಯಾದ ಒಳ್ಳೆಯತನವೇ ಒಂದು ದಿನ ನಮ್ಮ ಮುಖಕ್ಕೆ ಕಪಾಳ ಮೋಕ್ಷ ಮಾಡುತ್ತದೆ. ಈ ಜಗತ್ತಿನಲ್ಲಿ ಅತಿಯಾಗಿ ಮುಗ್ಧನಾಗಿ ಬದುಕುವುದು ಸುಲಭವಲ್ಲ. ಯಾಕೆಂದರೆ ಅಂತಹ ವ್ಯಕ್ತಿಗೆ ಯಾರನ್ನೂ ನೋಯಿಸಲು ಮನಸ್ಸಾಗುವುದಿಲ್ಲ. ಆದರೆ ಇದೇ ಜಗತ್ತು ಅವನನ್ನು ಮತ್ತೆ ಮತ್ತೆ ನೋಯಿಸುತ್ತಿರುತ್ತೆ. ನಾವು ಸಂಬಂಧಗಳನ್ನು ಹೃದಯದಿಂದ ಕಟ್ಟುತ್ತೇವೆ. ಇವರು ನನ್ನವರು, ಯಾವ ಪರಿಸ್ಥಿತಿಯಲ್ಲೂ ನನ್ನ ಜೊತೆಯೇ ಇರುತ್ತಾರೆ. ಆದರೆ ಜೀವನ ಒಂದು ಕಷ್ಟದ ಪರೀಕ್ಷೆ ಇಟ್ಟಾಗ ತಿರುಗಿ ನೋಡಿದರೆ ನಮ್ಮ ಹಿಂದೆ ಯಾರೂ ನಿಂತಿರುವುದಿಲ್ಲ. ಆಗ ಅರ್ಥವಾಗುತ್ತೆ, ದುಃಖದಲ್ಲಿ ಜೊತೆಗಿರದ ಸಂಬಂಧ ಸುಖದಲ್ಲಿ ಇದ್ದರೂ ಇಲ್ಲದಿದ್ದರೂ ಜೀವನಕ್ಕೆ ಯಾವುದೇ ವ್ಯತ್ಯಾಸ ಮಾಡುವುದಿಲ್ಲ. ಯಾರಿಂದ ನಾವು ಅತಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುತ್ತೇವೆಯೋ ಅವರೇ ನಮ್ಮ ಹೃದಯವನ್ನು ಹೆಚ್ಚು ಒಡೆಯುತ್ತಾರೆ. ಆದ್ದರಿಂದ ನಿರೀಕ್ಷೆ ಕಡಿಮೆ ಮಾಡಿ, ಸ್ವಾಭಿಮಾನ ಹೆಚ್ಚಿಸಿಕೊಳ್ಳಿ. ನೀವು ಸ್ವತಃ ಸಂಪಾದಿಸಬಹುದಾದುದನ್ನು ಯಾರ ಬಳಿಯೂ ಬೇಡಬೇಡಿ. ಅದು ಹಣವಾಗಿರಲಿ, ಪ್ರೀತಿಯಾಗಿರಲಿ, ಗೌರವವಾಗಿರಲಿ. ಯಾಕೆಂದರೆ ಬೇಡಿಕೊಂಡು ಸಿಗುವ ವಸ್ತುವಿನಲ್ಲಿ ಗೌರವ ಇರುವುದಿಲ್ಲ. ನಿಮ್ಮ ಒಳ್ಳೆತನದ ಮೇಲೆ ನಿಮಗೆ ಅಷ್ಟೂ ನಂಬಿಕೆ ಇರಲಿ. ಒಂದು ದಿನ ನಿಮ್ಮನ್ನು ಕಳೆದುಕೊಂಡವರು ಇಂತಹ ವ್ಯಕ್ತಿಯನ್ನು ನಾವು ಕಳೆದುಕೊಂಡೆವು ಎಂದು ಪಶ್ಚಾತ್ತಾಪ ಪಡಲಿ. ಆದರೆ ನೆನಪಿಡಿ, ನಿಮ್ಮ ಬೆಲೆ ಯಾರಿಗೂ ಸಾಬೀತುಪಡಿಸಲು ಹೋಗಬೇಡಿ. ಅದನ್ನು ಕಾಲವೇ ಸಾಬೀತುಪಡಿಸುತ್ತೆ. ಯಾರ ಭಾವನೆಗಳನ್ನು ಎಂದಿಗೂ ಹಾಸ್ಯ ಮಾಡಬೇಡಿ. ಯಾಕೆಂದರೆ ಯಾರು ಯಾವ ನೋವನ್ನು ಹೊತ್ತು ಬದುಕುತ್ತಿದ್ದಾರೆ ಎಂಬುವುದು ನಮಗೆ ಗೊತ್ತಿರುವುದಿಲ್ಲ. ಒಬ್ಬರು ಹೊರಗೆ ನಗುತ್ತಿದ್ದಾರೆ ಎಂದರೆ ಅವರು ಒಳಗಿನಿಂದ ಸಂತೋಷವಾಗಿದ್ದಾರೆ ಎಂದಲ್ಲ. ಕೆಲವರು ಕಣ್ಣೀರನ್ನು ಮರೆಮಾಚಲು ನಗುತ್ತಿರುತ್ತಾರೆ. ಈ ಜಗತ್ತು ಸ್ವಾರ್ಥದಿಂದ ತುಂಬಿದೆ. ಇಲ್ಲಿ ಜನರು ನಿಮ್ಮನ್ನು ಪ್ರೀತಿಸುವುದಿಲ್ಲ. ತಮಗೆ ನಿಮ್ಮ ಅವಶ್ಯಕತೆ ಇರುವವರೆಗೆ ಮಾತ್ರ ನಿಮ್ಮನ್ನು ಹುಡುಕುತ್ತಾರೆ. ಅವಶ್ಯಕತೆ ಮುಗಿದರೆ ನಿಮ್ಮ ನೆನಪು ಉಳಿಯುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಮುಂದೆ ಸಾಗಬೇಕಾದರೆ ಒಬ್ಬಂಟಿಯಾಗಿ ನಡೆಯುವುದನ್ನು ಕಲಿಯಿರಿ. ಒಂಟಿತನ ದುರ್ಬಲತೆ ಅಲ್ಲ, ಅದು ನಿಮ್ಮ ಶಕ್ತಿ. ಒಂದು ದಿನ ಜೀವನ ನಿಮಗೆ ಒಂದು ದೊಡ್ಡ ಸತ್ಯವನ್ನು ಕಲಿಸುತ್ತೆ. ನೀವು ಯಾರಿಗಾಗಿ ಕಣ್ಣೀರು ಹಾಕಿದ್ದೀರೋ, ಯಾರಿಗಾಗಿ ನಿಮ್ಮ ಸಮಯ, ಪ್ರೀತಿ ಮತ್ತು ನಂಬಿಕೆಯನ್ನು ಕೊಟ್ಟಿದ್ದೀರೋ ಅದೇ ಜನರು ಒಂದು ದಿನ ನಿಮ್ಮ ಮೌಲ್ಯವನ್ನು ಮರೆತು ಬಿಡಬಹುದು. ಆಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ, ಎಲ್ಲರನ್ನು ಹಿಡಿದುಕೊಂಡು ಹೋಗುವುದು ಜೀವನವಲ್ಲ, ಕೆಲವರನ್ನು ಮೌನವಾಗಿ ಬಿಟ್ಟು ಮುಂದೆ ಸಾಗುವುದು ಜೀವನದ ಒಂದು ಕಲೆ. ನಿಮ್ಮ ಒಳ್ಳೆಯತನವನ್ನು ಕೆಲವರು ಪ್ರೀತಿಸುವುದಿಲ್ಲ, ಅದನ್ನು ಬಳಸಿಕೊಳ್ಳುತ್ತಾರೆ. ನಿಮ್ಮ ಮೌನವನ್ನು ಕೆಲವರು ದೌರ್ಬಲ್ಯ ಎಂದು ಭಾವಿಸುತ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಮೌನವಾಗಿರುವ ವ್ಯಕ್ತಿಯ ಹಿಂದೆ ಎಷ್ಟು ನೋವು ಮತ್ತು ಅನುಭವ ಅಡಗಿದೆ ಎಂದು. ಒಂದು ಹಂತದ ನಂತರ ಮನುಷ್ಯ ಬದಲಾಗುವುದಿಲ್ಲ, ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಯಾರಿಗಾಗಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬಾರದು, ಯಾರಿಗಾಗಿ ನಿಮ್ಮ ಸ್ವಾಭಿಮಾನವನ್ನು ಕಡಿಮೆ ಮಾಡಬಾರದು. ಯಾಕೆಂದರೆ ನಮ್ಮ ಬೆಲೆಯನ್ನು ಅರಿಯದವರ ಮುಂದೆ ನಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಉತ್ತರಗಳನ್ನು ಕೊಡಬೇಕಾಗಿಲ್ಲ. ಕೆಲವು ಜನರಿಗೆ ನಮ್ಮ ಮೌನವೇ ದೊಡ್ಡ ಉತ್ತರವಾಗುತ್ತೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಮುಂದೆ ನಮ್ಮ ನೋವನ್ನು ವಿವರಿಸುವುದಕ್ಕಿಂತ ಮೌನವಾಗಿ ದೂರ ಹೋಗುವುದು ಉತ್ತಮ. ಯಾಕೆಂದರೆ ನಮ್ಮ ಬೆಲೆಯನ್ನು ಅರಿಯದವರಿಗೆ ನಮ್ಮ ಇರುವಿಕೆಯ ಮೌಲ್ಯ ಎಂದಿಗೂ ಅರ್ಥವಾಗುವುದಿಲ್ಲ. ಜೀವನದಲ್ಲಿ ಒಂದು ಹಂತ ಬರುತ್ತೆ, ಅಲ್ಲಿ ನಾವು ಎಲ್ಲರನ್ನು ಹಿಡಿದುಕೊಂಡು ಹೋಗಲು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತೇವೆ. ಯಾಕೆಂದರೆ ಯಾರನ್ನು ಉಳಿಸಿಕೊಳ್ಳಲು ನಾವು ನಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆಯೋ ಅವರೇ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗಬಹುದು. ಆಗ ಅರ್ಥವಾಗುತ್ತೆ, ಕೆಲವು ಜನರನ್ನು ಕಳೆದುಕೊಳ್ಳುವುದು ನಷ್ಟವಲ್ಲ, ಅದು ನಮ್ಮ ಜೀವನಕ್ಕೆ ಸಿಕ್ಕ ನೆಮ್ಮದಿ. ನೀವು ಯಾರಿಗಾಗಿ ಒಳ್ಳೆಯವರಾಗಿದ್ದರೆ ಅವರು ಕೂಡ ನಿಮ್ಮ ಜೊತೆ ಒಳ್ಳೆಯವರಾಗಿರುತ್ತಾರೆ ಎಂದು ಭಾವಿಸಬೇಡಿ. ಈ ಜಗತ್ತಿನಲ್ಲಿ ಕೆಲವರು ನಿಮ್ಮ ಒಳ್ಳೆಯತನವನ್ನು ಪ್ರೀತಿಸುವುದಿಲ್ಲ, ಅದನ್ನು ಬಳಸಿಕೊಳ್ಳುತ್ತಾರೆ. ನೀವು ಎಲ್ಲಿಯವರೆಗೆ ಅವರಿಗಾಗಿ ತ್ಯಾಗ ಮಾಡುತ್ತೀರೋ ಅಲ್ಲಿಯವರೆಗೆ ನೀವು ಅವರಿಗೆ ಒಳ್ಳೆಯವರು. ಆದರೆ ಒಂದು ದಿನ ನೀವು ನಿಮ್ಮ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರೆ ಅವರ ದೃಷ್ಟಿಯಲ್ಲಿ ನೀವು ಬದಲಾಗಿ ಬಿಡುತ್ತೀರಿ. ಎಲ್ಲರಿಗೂ ನಿಮ್ಮನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಬೇಡಿ. ಯಾಕೆಂದರೆ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ನಿರ್ಧರಿಸಿದವರಿಗೆ ನೀವು ಎಷ್ಟು ಸತ್ಯ ಹೇಳಿದರೂ ಅದು ಸುಳ್ಳಾಗಿಯೇ ಕಾಣುತ್ತೆ. ಕೆಲವೊಮ್ಮೆ ಮೌನವಾಗಿರುವುದು ಸೋಲಲ್ಲ, ಅದು ನಿಮ್ಮ ಆತ್ಮಗೌರವವನ್ನು ಉಳಿಸಿಕೊಳ್ಳುವ ಮಾರ್ಗ.
ಕೆಲವು ಸಂಬಂಧಗಳು ಸಮಯದ ಜೊತೆ ಬದಲಾಗುತ್ತೆ. ಒಮ್ಮೆ ಪ್ರತಿದಿನ ಮಾತನಾಡುತ್ತಿದ್ದವರು ಒಂದು ದಿನ ಪರಿಚಯವಿಲ್ಲದಂತೆ ಆಗುತ್ತಾರೆ. ಆದರೆ ಅದರ ಬಗ್ಗೆ ಹೆಚ್ಚು ನೋವು ಪಡಬೇಡಿ. ಯಾಕೆಂದರೆ ಜೀವನದಲ್ಲಿ ಬರುವ ಪ್ರತಿಯೊಬ್ಬರೂ ಕೊನೆಯವರೆಗೆ ಉಳಿಯಲು ಬರುವುದಿಲ್ಲ. ಕೆಲವರು ನಮಗೆ ಪಾಠ ಕಲಿಸಲು ಬರುತ್ತಾರೆ. ಯಾರಾದರೂ ನಿಮ್ಮನ್ನು ಕಳೆದುಕೊಂಡರೆ ಅವರನ್ನು ಮತ್ತೆ ಮತ್ತೆ ಹುಡುಕಬೇಡಿ. ನಿಮ್ಮ ಮೌಲ್ಯವನ್ನು ಅರಿಯದವರ ಹಿಂದೆ ಓಡಬೇಡಿ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರು ನಿಮ್ಮನ್ನು ಕಳೆದುಕೊಳ್ಳಲು ಎಂದಿಗೂ ಅವಕಾಶ ಕೊಡುವುದಿಲ್ಲ. ಮೌನವಾಗಿ ದೂರ ಹೋಗಿ, ಆದರೆ ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಂಡು ಅಲ್ಲ. ಕ್ಷಮಿಸಿ, ಆದರೆ ಮತ್ತೆ ಅದೇ ನೋವನ್ನು ಅನುಭವಿಸುವಷ್ಟು ಹತ್ತಿರ ಹೋಗಬೇಡಿ. ಕೆಲವು ಬಾಗಿಲುಗಳನ್ನು ಮುಚ್ಚುವುದು ಅಗತ್ಯ. ಯಾಕೆಂದರೆ ಹೊಸ ದಾರಿಗಳು ತೆರೆದುಕೊಳ್ಳಲು ಹಳೆಯ ದಾರಿಯನ್ನು ಬಿಡಬೇಕಾಗುತ್ತೆ. ನೆನಪಿಡಿ, ಒಂಟಿಯಾಗಿರುವುದು ದುಃಖವಲ್ಲ. ತಪ್ಪಾದ ಜನರ ನಡುವೆ ಇದ್ದು ಪ್ರತಿದಿನ ನೋವು ಅನುಭವಿಸುವುದೇ ದೊಡ್ಡ ದುಃಖ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುವ ಜಾಗದಲ್ಲಿರಿ. ನಿಮ್ಮ ಮೌಲ್ಯವನ್ನು ಗೌರವಿಸುವ ಜನರ ಜೊತೆಗಿರಿ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಅರ್ಥವಾಗುತ್ತೆ, ನೀವು ಕಳೆದುಕೊಂಡವರು ನಿಮ್ಮ ಜೀವನದ ನಷ್ಟವಾಗಿರಲಿಲ್ಲ, ನಿಮ್ಮನ್ನು ನೀವು ಕಂಡುಕೊಳ್ಳಲು ಸಿಕ್ಕ ಒಂದು ಅವಕಾಶವಾಗಿತ್ತು. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಬೇಸರ ಪಡಬೇಡಿ. ಕೆಲವೊಮ್ಮೆ ದೇವರು ಕೆಲವು ಜನರನ್ನು ದೂರ ಮಾಡುವುದು ನಿಮ್ಮ ಜೀವನದಲ್ಲಿ ಉತ್ತಮವಾದುದನ್ನು ತರಲು. ಮೌನವಾಗಿರಿ, ಮುಂದೆ ಸಾಗಿರಿ. ನಿಮ್ಮ ಶಾಂತಿಯನ್ನು ಯಾರಿಗಾಗಿಯೂ ಕಳೆದುಕೊಳ್ಳಬೇಡಿ. ಹೆಚ್ಚಾಗಿ ಅವರ ಮನಸ್ಸೇ ಒಡೆಯುತ್ತೆ ಯಾರು ಯಾವಾಗಲೂ ಬೇರೆಯವರ ಮನಸ್ಸನ್ನು ಉಳಿಸಲು ಪ್ರಯತ್ನಿಸುತ್ತಾರೋ. ಎಲ್ಲರನ್ನೂ ಸಂತೋಷಪಡಿಸಲು ಹೋಗುವವರು ಕೊನೆಯಲ್ಲಿ ತಮ್ಮ ಸಂತೋಷವನ್ನೇ ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಕೆಲವೊಮ್ಮೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಬಣ್ಣ ಬದಲಾಯಿಸುವ ಜನರನ್ನು ಎಂದಿಗೂ ನಂಬಬೇಡಿ. ಯಾರು ಪದೇ ಪದೇ ತಮ್ಮ ಮಾತನ್ನು ಬದಲಾಯಿಸುತ್ತಾರೋ ಅವರು ಒಂದು ದಿನ ನಿಮ್ಮ ಜೀವನವನ್ನು ಬದಲಾಯಿಸಿ ಹೋಗುತ್ತಾರೆ. ವಿಶ್ವಾಸ ಕಟ್ಟಲು ವರ್ಷಗಳು ಬೇಕು, ಮುರಿಯಲು ಒಂದು ಸುಳ್ಳು ಸಾಕು. ಸತ್ತಾಗ ಎಲ್ಲರೂ ಬರುತ್ತಾರೆ, ಆದರೆ ಬದುಕಿರುವಾಗ ಕಷ್ಟದಲ್ಲಿ ಕೈ ಹಿಡಿಯುವವರು ತುಂಬ ಕಡಿಮೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ನಿಂತವರನ್ನು ಎಂದಿಗೂ ಮರೆಯಬೇಡಿ ಮತ್ತು ಕಷ್ಟದ ಸಮಯದಲ್ಲಿ ದೂರ ಹೋದವರನ್ನು ಅತಿಯಾಗಿ ಹುಡುಕಬೇಡಿ. ಒಂದು ಹಂತದ ನಂತರ ಮನುಷ್ಯ ಮೌನವಾಗಿ ಬಿಡುತ್ತಾನೆ. ಯಾಕೆಂದರೆ ಪದೇ ಪದೇ ನೋವು ಅನುಭವಿಸಿದ ನಂತರ ಅವನು ಯಾರಿಗೂ ದೂರು ಹೇಳುವುದಿಲ್ಲ, ಯಾರಿಂದಲೂ ನಿರೀಕ್ಷೆ ಇಟ್ಟುಕೊಳ್ಳುವುದಿಲ್ಲ. ಅವನ ಮೌನವೇ ಅವನ ದೊಡ್ಡ ಉತ್ತರವಾಗುತ್ತೆ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿರುತ್ತಾರೆ. ಕೆಟ್ಟ ಸಮಯವೇ ನಿಜವಾದ ಮುಖಗಳನ್ನು ತೋರಿಸುತ್ತೆ. ಅಲ್ಲಿಯೇ ತಿಳಿಯುತ್ತೆ ಯಾರು ನಮ್ಮವರು, ಯಾರು ಕೇವಲ ಪರಿಚಯದವರು. ಸಾಲ ಕೊಡುವ ಮೊದಲು 100 ಬಾರಿ ಯೋಚಿಸಿ. ಇಲ್ಲದಿದ್ದರೆ ನಿಮ್ಮದೇ ಹಣವನ್ನು ನೀವು ಭಿಕ್ಷುಕರಂತೆ ಕೇಳಬೇಕಾಗುತ್ತೆ ಮತ್ತು ಎದುರಿಗಿರುವವರು ದಿನಾಂಕದ ಮೇಲೆ ದಿನಾಂಕ ಕೊಡುತ್ತಾ ಹೋಗುತ್ತಾರೆ. ಜಗತ್ತಿನ ಮುಂದೆ ಸ್ವಲ್ಪ ಗಾಂಭೀರ್ಯದಿಂದ ಬದುಕುವುದನ್ನು ಕಲಿಯಿರಿ. ಮೇಣದಂತಿರುವ ಹೃದಯದೊಂದಿಗೆ ಬದುಕಿದ್ರೆ ಜನರು ನಿಮ್ಮನ್ನು ಮತ್ತೆ ಮತ್ತೆ ಕರಗಿಸುತ್ತಾರೆ. ಕರುಣೆ ಇರಲಿ, ಆದರೆ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳುವಷ್ಟು ಅಲ್ಲ. ಸಮಯದೊಂದಿಗೆ ಗಾಯಗಳು ವಾಸಿಯಾಗುತ್ತವೆ, ಆದರೆ ಕೆಲವು ಆಘಾತಗಳು ಜೀವನ ಪೂರ್ತಿ ನೆನಪಾಗಿ ಉಳಿಯುತ್ತವೆ. ಅವು ನಮ್ಮನ್ನು ಮುರಿಯಲು ಅಲ್ಲ, ಬಲಿಷ್ಠರನ್ನಾಗಿ ಮಾಡಲು ಬರುತ್ತೆ. ನಾನು ಜೀವನದಿಂದ ಒಂದು ದೊಡ್ಡ ಪಾಠ ಕಲಿತಿದ್ದೇನೆ. ನಮ್ಮ ಸ್ಪಷ್ಟೀಕರಣವನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿರುವವರಿಗೆ ಮಾತ್ರ ಕೊಡಬೇಕು. ನಮ್ಮನ್ನು ತಪ್ಪು ಎಂದು ನಂಬಲು ತೀರ್ಮಾನಿಸಿದವರಿಗೆ 1000 ಸತ್ಯ ಹೇಳಿದರೂ ಪ್ರಯೋಜನವಿಲ್ಲ. ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರೂ ಕತ್ತಲಿನಲ್ಲಿ ನೆರಳು ಜೊತೆಗಿರುವುದಿಲ್ಲ. ವೃದ್ಧಾಪ್ಯದಲ್ಲಿ ದೇಹ ಕೈಕೊಡುತ್ತದೆ. ಕೊನೆಯ ಕ್ಷಣದಲ್ಲಿ ಸಂಪತ್ತು ಕೂಡ ಜೊತೆಯಾಗುವುದಿಲ್ಲ. ಜೊತೆಯಾಗುವುದು ಒಂದೇ ಒಂದು ವಿಷಯ, ನಾವು ಮಾಡಿದ ಒಳ್ಳೆಯ ಕೆಲಸಗಳು. ಆದ್ದರಿಂದ ಪುಣ್ಯ ಮಾಡಿ, ಸಹಾಯ ಮಾಡಿ, ಗೌರವ ನೀಡಿ. ಒಂದು ದಿನ ಅದೇ ನಿಮ್ಮ ಬದುಕಿನ ಬಿರುಗಾಳಿಯಲ್ಲಿ ದೋಣಿಯಾಗಿ ನಿಮ್ಮನ್ನು ದಾಟಿಸುತ್ತೆ. ಕೊನೆಗೆ ಒಂದು ಮಾತು, ನೀವು ಎಂದಿಗೂ ಎಲ್ಲರನ್ನೂ ಸಂತೋಷಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಮೌಲ್ಯವನ್ನು ಅರಿತು ಬದುಕಿ. ನಿಮ್ಮನ್ನು ಕಳೆದುಕೊಳ್ಳುವ ಭಯ ಬೇರೆಯವರಿಗೆ ಇರಲಿ, ನಿಮಗೆ ಯಾರನ್ನೂ ಕಳೆದುಕೊಳ್ಳುವ ಭಯ ಇರಬಾರದು. ಜೀವನದ ದೊಡ್ಡ ಗೆಲುವು ಎಂದರೆ ಸ್ವಾಭಿಮಾನ ಕಳೆದುಕೊಳ್ಳದೆ ಒಬ್ಬಂಟಿಯಾಗಿದ್ದರೂ ತಲೆ ಎತ್ತಿ ಬದುಕುವುದು. ಇದನ್ನು ನೆನಪಿಟ್ಟುಕೊಳ್ಳಿ. ಒಳ್ಳೆಯವರಾಗಿರಿ, ಆದರೆ ಯಾರಿಗೂ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವ ಅವಕಾಶ ಕೊಡಬೇಡಿ. ನಾವು ಯಾರ ಬಗ್ಗೆ ಹೆಚ್ಚು ಚಿಂತಿಸುತ್ತೇವೆಯೋ ಹೆಚ್ಚಾಗಿ ಅದೇ ಜನರು ನಮಗೆ ನೋವನ್ನು ಕೊಡುತ್ತಾರೆ. ಆದ್ದರಿಂದ ನಂಬಿಕೆ ಇಡಿ, ಆದರೆ ನಿಮ್ಮ ಸಂಪೂರ್ಣ ಜೀವನವನ್ನು ಯಾರ ನಂಬಿಕೆಯ ಮೇಲೂ ಇಡಬೇಡಿ. ನಿಮ್ಮ ಕಾಲಿನ ಮೇಲೆ ನಿಲ್ಲುವುದನ್ನು ಕಲಿಯಿರಿ. ಜನರು ನಿಮ್ಮನ್ನು ಅಲ್ಲಿಯವರೆಗೆ ಮಾತ್ರ ಒಳ್ಳೆಯವರು ಎಂದು ಹೇಳುತ್ತಾರೆ, ಎಲ್ಲಿಯವರೆಗೆ ನೀವು ಅವರ ನಿರೀಕ್ಷೆಗಳನ್ನು ಪೂರೈಸುತ್ತೀರೋ. ಆದರೆ ನೀವು ನಿಮ್ಮದೇ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸಿದಾಗ ಕೆಲವರ ನಿಜವಾದ ಮುಖ ಕಾಣಿಸುತ್ತೆ. ನಿಮ್ಮ ಜೊತೆ ಇದ್ದರೂ ನಿಮ್ಮ ಪರವಾಗಿ ನಿಲ್ಲದವರು ನಿಮ್ಮಿಂದ ದೂರವಿದ್ದರೆ ಅದೇ ಒಳ್ಳೆಯದು. ಯಾರೊಂದಿಗಾದರೂ ಮಾತನಾಡಲು ಎಂದಿಗೂ ಪರದಾಡಬೇಡಿ. ಯಾರಿಗಾದರೂ ನಿಜವಾಗಿಯೂ ನಿಮ್ಮ ಬಗ್ಗೆ ಕಾಳಜಿ ಇದ್ದರೆ ಅವರು ನಿಮಗಾಗಿ ಸಮಯವನ್ನು ಹುಡುಕುತ್ತಾರೆ. ನೆನಪಿಡಿ, ಸಮಯವಿಲ್ಲ ಎನ್ನುವುದು ಬಹಳ ಬಾರಿ ಒಂದು ಕಾರಣ ಮಾತ್ರ.
ಕೆಲವು ಜನರು ನಿಮ್ಮ ಜೀವನದಿಂದ ದೂರ ಹೋದಾಗ ದುಃಖವಾಗುತ್ತದೆ, ಆದರೆ ಕೆಲವೊಮ್ಮೆ ಅದೇ ದೂರವು ನಿಮ್ಮ ಜೀವನದ ದೊಡ್ಡ ಆಶೀರ್ವಾದವಾಗಿರುತ್ತದೆ. ಒಂಟಿಯಾಗಿರುವುದು ಮತ್ತು ಏಕಾಂಗಿಯಾಗಿ ನಡೆಯುವುದು ಒಂದೇ ಅಲ್ಲ. ಒಂಟಿಯಾಗಿದ್ದರೂ ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಅದೇ ದೊಡ್ಡ ಗೆಲುವು. ಮೂರ್ಖರ ಜೊತೆ ವಾದ ಮಾಡುವುದರಿಂದ ನಿಮ್ಮ ಸಮಯ ಮತ್ತು ಶಾಂತಿ ಎರಡೂ ಕಳೆದು ಹೋಗುತ್ತವೆ. ಕೆಲವೊಮ್ಮೆ ಉತ್ತರ ಕೊಡುವುದಕ್ಕಿಂತ ಮೌನವಾಗಿರುವುದೇ ದೊಡ್ಡ ಉತ್ತರ. ನಿಮ್ಮ ಮೌಲ್ಯವನ್ನು ಅರಿತು ಬದುಕಿ. ಎಲ್ಲರನ್ನೂ ಸಂತೋಷಪಡಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಮನಸ್ಸನ್ನು ಸಂತೋಷವಾಗಿಡಲು ಖಂಡಿತ ಸಾಧ್ಯ. ನಿಮ್ಮ ಶಾಂತಿ ನಿಮ್ಮ ದೊಡ್ಡ ಸಂಪತ್ತು, ಅದನ್ನು ಯಾರಿಗಾಗಿಯೂ ಕಳೆದುಕೊಳ್ಳಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಗುತ್ತಲಿರಿ, ನಿಮ್ಮ ಕಾಳಜಿ ವಹಿಸಿ. ಸಕ್ಸಸ್ ಅಡ್ಡ ಕನ್ನಡ ಚಾನಲ್ ಜೊತೆ ಯಾವಾಗಲೂ ಜೊತೆಯಾಗಿರಿ.